face, hesitate to give me some. I'ma catch a murder case. Look on my clock, in this cop, mask on my face, hesitate to give me some. I'ma catch a look on my clock, in this cop, mask on my face, hesitate to give. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಕನ್ನಡ ಬಸ್ ಸೀಟ್ ಜೊತೆಗೆ ಇನ್ನೊಂದು ಅಲ್ಟಿಮೇಟದ ಲಿವರಿ ಕೂಡ ತಂದಿದ್ದೀನಿ ಗಾಯ್ಸ್. ಸೊ ಇವತ್ತು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು SVMS ಅಂತ. ಸೊ KGF ಬೆಂಗಳೂರು ರೂಟಲ್ಲಿ ಆಪ್ರೇಟ್ ಮಾಡೋದು. ಸೊ ನೀವು ನೋಡಿರ್ತೀರ ತುಂಬ ರೀಲ್ಸಲ್ಲೆಲ್ಲ ಇವಾಗ KGF ಬೆಂಗಳೂರು ಆ ರೂಟಲ್ಲಿ ಆಪ್ರೇಟ್ ಮಾಡೋ ಬಸ್ಸಸ್ಗಳು ತುಂಬ ಕಾಣ್ತಿರುತ್ತೆ ನಿಮಗೆ. ಈಗೆಲ್ಲ ಯೂಟ್ಯೂಬರ್ಸು ತುಂಬ ಇದೆ ಆ ಸೈಡ್ ಬಸ್ಸಸ್ನ ಅಪ್ಲೋಡ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿರೋರೆಲ್ಲ. ಸೊ ಆ ಸೈಡ್ದು ಒಂದು ಲಿವರಿನ ಭಾಳ ಜನ ಕೇಳ್ತಿದ್ರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು. ಸೊ ನಿಮಗೋಸ್ಕರನೇ ಈ ಲಿವರಿನ ಮಾಡಿದ್ದೀನಿ ಗಾಯ್ಸ್. ಮತ್ತು ಈ ಮೋಡ್ಗೆ ಕರ್ನಾಟಕದಿಂದ ಯಾವುದೂ ಲಿವರಿ ಬಂದಿರಲಿಲ್ಲ. ಸೊ ಹಾಗಾಗಿ ಈ AD ಅಂತ ಒಂದು ಗೇಮಿಂಗ್ ಅಂತ ಇದೆ. ಸೊ ಅವ್ರದ್ದು ಒಂದು ಇದು ಮೋಡು ಮಾರುತಿ ಪ್ಲಸ್ ಆಲ್ಫಾ ಕೋಚ್ ಬಸ್ ಮೋಡ್ ಅಂತೇಳಿ. ಸೊ ಈ ಮೋಡ್ಗೆ ನಮ್ಮ ಲಿವರಿನ ಮಾಡಿದ್ದೀವಿ ಗೈಸ್. ಸೊ ಬನ್ನಿ ಈ ಲಿವರಿನ ನೋಡ್ಕೊಂಡು ಬರೋಣ. ಸೊ ಗೈಸು ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಶ್ರೀ ಬಾಲಾಜಿ ಅಂತ ಹಾಕಿದ್ವಿ. ಸೊ ರಿಯಲ್ ಬಸ್ಸಲ್ಲಿರೋ ಥರನೇ ಹಾಕಿದ್ದೀವಿ ಗೈಸ್. ಮತ್ತು ಗ್ಲಾಸ್ ಮೇಲೆ ಅಮ್ಮು ಅಂತ ಇದೆ. ಸೊ ರಿಯಲ್ ಬಸ್ಸಲ್ಲಿ ಕೂಡ ಈ ಥರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಮತ್ತು KGF ಮತ್ತು ಬೆಂಗಳೂರು ಎರಡೇ ರೂಟ್ ಬೋರ್ಡ್ ಇರೋದು ಗೈಸ್, ಬೇರೆ ಬೇರೆ ಊರದಲ್ಲೆಲ್ಲ. ಸೊ ರಿಯಲ್ ಬಸ್ಸಲ್ಲಿ ಇದೇ ಥರನೇ ಇರೋದು. ಸೊ ಹಂಗೆ ಹಾಕಿದ್ವಿ. ಮತ್ತು KA03M1432 ಇದು ನಂಬರ್ ಆಗಿರುತ್ತೆ ಈ ಬಸ್ಸು. ಮತ್ತು ಈ ಸೈಡು ಡ್ರೈವರ್ ಡೋರ್ ಹತ್ರ ಡ್ರೈವರ್ ಅಂತಲೇ ಹಾಕಿದ್ವಿ. DVD ಕೋಚ್ ಅಂತ ಹಾಕಿದ್ವಿ. ದಿ ಅಲ್ಟಿಮೇಟ್ ರೇಸರ್ ಅಂತ ಒಂದು ಟ್ಯಾಗ್ಲೈನ್ ಕೂಡ ಹಾಕಿದ್ವಿ. ಮತ್ತು ಈ ಆ್ಯಪ್ಸ್ ಲೋಗೋಸೆಲ್ಲ ಇರುತ್ತಲ್ಲ, ಸೊ ಅದನ್ನ ಕೂಡ ಇನ್ಪುಟ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ದಾರಲ್ಲ, ನಮ್ಮ ತಿರುಪತಿ ತಿಮ್ಮಪ್ಪನೊಂದು ಅವ್ರಿರೋದೊಂದು ಫೋಟೋ ಹಾಕಿದ್ದೀವಿ. ಮತ್ತು ಸ್ಕ್ರೀನಿಂಗ್ ಎಲ್ಲ ಮಾಡಿದ್ದೀವಿ. ಮತ್ತು ಶ್ರೀ ವೆಂಕಟೇಶ್ವರ ಮೋಟಾರ್ ಸರ್ವಿಸ್ KGF ಅಂತ ಕೂಡ ಹಾಕಿದ್ದೀವಿ ಗೈಸ್. ಮತ್ತು ಈ ಸೈಡ್ ಬಂದರೆ ವೆಲ್ಕಮ್ ಅಂತ ಹಾಕಿದ್ದೀವಿ ಸ್ಟಿಕರಿಂಗ್ಸು. ಮತ್ತು ಈ ಸೈಡ್ ಕೂಡ ಅದೇ ಥರ ಅಲ್ಟಿಮೇಟ್ ರೇಸರ್ ಅಂತ ಕೂಡ ಹಾಕಿದ್ದೀವಿ. ಸಮ್ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಜೊತೆಗೆ SVMS ಅಂತ ಬರುತ್ತೆ ಗೈಸ್ ಸೈಡ್ ಬಾಡಿ ಮೇಲೆ. ಮತ್ತು ಇದು ಗ್ರೀನಿಶ್ ಡಿಸೈನ್ ಆಗಿರುತ್ತೆ ಗೈಸ್. ಕೊಂಬು ಮಿರರಲ್ಲೆಲ್ಲ ಮಿರರ್ ಸೈಡ್ ಪೊಸಿಷನಲ್ಲಿ ಗ್ರೀನ್ ಕಲರಲ್ಲಿ ಪೇಂಟ್ ಮಾಡಿದ್ದೀವಿ. ಮತ್ತು ಎಲ್ಲ ಕ್ಲೀನಾಗಿರೋ ಥರ ಮಾಡಿದ್ದೀವಿ ಗೈಸ್. ಇದರಲ್ಲಿ ಇನ್ನೇನು ಜಾತ್ರೆ ಥರ ಇಲ್ಲ, ಸಿಂಪಲ್ ಲುಕ್ ಥರ ಮಾಡಿದ್ದೀವಿ. ಸಮ್ ಸ್ಟಿಕ್ಕರಿಂಗ್ಸ್ನ ನಾನೇ ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಮತ್ತು ಈ ಮೋಡಲ್ಲಿ ಸಸ್ಪೆನ್ಷನ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್. ನಿಮಗಂತೂ ಈ ಮೋಡ್ನ ಒಂದು ಹೈ ಎಂಡ್ ಡಿವೈಸ್ ಆಗಿದ್ರೆ, ಒಂದು 6GB ರ್ಯಾಮ್ ಆಗಿದ್ರೆ ಮಾತ್ರ ಅಲ್ಟಿಮೇಟಾಗಿ ಪ್ಲೇ ಮಾಡ್ಕೋಬೋದು. 4GBಲೂ ಪ್ಲೇ ಮಾಡ್ಬೋದು ಗೈಸ್, ಬಟ್ ನಿಮಗೆ ನಿಮ್ಮ ಫೋನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಮತ್ತು ಆ್ಯನಿಮೇಷನ್ ಕೀಸ್ ನೋಡೋಣ ಬನ್ನಿ ಗೈಸ್. ಫಸ್ಟ್ನೇ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ಇಂಜಿನ್ ಕೌಲು ಓಪನ್ ಆಗುತ್ತೆ ಗೈಸ್, ಇದು ಇಂಜಿನ್ ಡೋರು. ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀಲಿ ಈ ಡೋರ್ಸು ಚೇಂಜ್ ಆಗುತ್ತೆ. 2 ಡೋರಿಂದ ನಾರ್ಮಲ್ ಡೋರು, ಈ ಹಳೆಯ ಬಸ್ಸಸ್ಸಲ್ಲಿ ಇರುತ್ತಲ್ಲ ಆ ಥರ ಡೋರ್ಸು ಬರೋ ಥರ, ಮತ್ತು ನಾರ್ಮಲ್ ಡೋರ್ ಬರೋ ಥರ ಇರುತ್ತೆ ಗೈಸ್. ಡೋರ್ ಓಪನ್ ಆಗೋದು ಕ್ಲೋಸ್ ಆಗೋದು ಎಲ್ಲ ಆಗುತ್ತೆ. ಮತ್ತು 3ನೇ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ಈ ಮಾಡಿಫಿಕೇಷನ್ಸ್ ಏನೇನಿದೆ, ಲೈಟಿಂಗ್ಸ್ ಆಗಿರ್ಬೋದು, ಟಾಪ್ ಲೈಟು ಮತ್ತು ಸಣ್ಣ ಪುಟ್ಟ ಇವೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಗೈಸ್. ವೀಲ್ ಕ್ಯಾಪು ಎಲ್ಲ ಹೋಗ್ಬಿಟ್ಟು ಮತ್ತೆ ಬರುತ್ತೆ ಗೈಸ್. 3ನೇ ಆ್ಯನಿಮೇಷನ್ ಕೀಲಿ ಈ ಥರ ಸೆಟ್ ಮಾಡ್ಕೋಬೋದು. ಸೊ ನಿಮಗೆ ಜಾತ್ರೆ ಥರ ಬೇಡ ಅಂದರೆ ಅದೇ ಥರ ಮಾಡ್ಕೋಬೋದು. ಸ್ಟೇರಿಂಗ್ ಕವರ್ ಕೂಡ ಹೋಗುತ್ತೆ ಗೈಸ್ 3ನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದಾಗ. ಮತ್ತು ಇಂಟೀರಿಯರಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಡ್ರೈವರ್ ವ್ಯೂಗೆ ಯಾವುದೇ ತೊಂದರೆ ಇಲ್ಲ. ಸೊ ಮೋಡ್ ಕೂಡ ಅಲ್ಟಿಮೇಟ್ ಆಗೈತೆ. ಕಂಟ್ರೋಲಿಂಗ್ಸ್ ಮಾತ್ರ ಸಖತ್ತಾಗೈತೆ. ಒಂದು ಬ್ರೇಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಐತೆ. ಸೊ ನೀವು ಹೆಂಗೆ ಗೇಮ್ ಪ್ಲೇ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಲುಕ್ಸ್ ವೈಸ್ ಆಗಿರ್ಬೋದು, ಸ್ಪೀಡ್ ವೈಸ್ ಆಗಿರ್ಬೋದು, ಕಂಟ್ರೋಲಿಂಗ್ಸ್ ವೈಸ್ ಆಗಿರ್ಬೋದು ಅಲ್ಟಿಮೇಟ್ ಆಗೈತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.